ಓಂ ಸರ್ವಧರ್ಮೋಪಪತ್ತೇಶ್ಚ ಓಂ. ಎರಡನೇ ಅಧ್ಯಾಯದ ಮೊದಲ ಪಾದದ 38ನೇ ಸೂತ್ರ ಇದು, ಬ್ರಹ್ಮಸೂತ್ರ ಗ್ರಂಥದ್ದು. ಅವಶಿಷ್ಟೈ ಉಪಸಂಹರತಿ. ಅಲ್ಲೇನು ಈಗ ಒಂದು ಅಧಿಕರಣ ನಡೆದಿದೆ, ಸರ್ವಧರ್ಮೋಪಪತ್ತಿ ಅಧಿಕರಣ. ಈಗ ಈ ಹಿಂದಿನ ಅಧಿಕರಣದಲ್ಲಿ ಆ ಭಗವಂತರೆಲ್ಲ ವೈಷಮ್ಯ ನಿರ್ಘಣ್ಯ ಯಾವುದೂ ಇಲ್ಲ ಅಂತ ಪ್ರತಿಪಾದನೆ ಮಾಡಿದ್ದಾರೆ. ಅದಾದ್ಮೇಲೆ ಸರ್ವಧರ್ಮೋಪಪತ್ತಿ ಅಧಿಕರಣ ಅಂತ ಈ ಅಧಿಕರಣ. ವಿಶ್ವಕರ್ತೃತ್ವ ಮೊದಲಾದ ಎಲ್ಲಾ ಗುಣಗಳನ್ನು ಕೂಡ ಭಗವಂತನಿಗೆ ಪ್ರತಿಪಾದನೆ ಮಾಡಿದರು. ಪ್ರತಿಪಾದನೆ ಮಾಡಿದ್ದಾದ ಮೇಲೆ ಆ ಗುಣಗಳನ್ನ, ಆ ಎಲ್ಲಾ ಗುಣಗಳನ್ನು ಕೂಡ ಸಾಮೂಹಿಕವಾಗಿ ಕಲೆಕ್ಟಿವ್ಲಿ ಇಲ್ಲಿ ಭಗವಂತನಲ್ಲಿ ಸಮರ್ಥಿಸ್ತಾ ಇದ್ದಾರೆ. ಆದ್ರಿಂದ ಅವನು ಗುಣಪೂರ್ಣ ಅಂತ ಪ್ರತಿಪಾದನೆ ಮಾಡುವವರ ತಾತ್ಪರ್ಯ. ಅದನ್ನೇ ಈ ಸರ್ವಧರ್ಮೋಪತ್ತೇಶ್ಚ ಅನ್ನೋ ಸೂತ್ರ ಹೇಳ್ತಿದೆ. ಎಲ್ಲಾ ಧರ್ಮಗಳು ಕೂಡ ಅವನಲ್ಲಿ, ಭಗವಂತ ನಮ್ಮಂತೆ ಒಬ್ಬ ಚೇತನನೇ. ಅವನ ಬಗ್ಗೆ ನಿಮ್ಗೆ ಏನೇ ಆಕ್ಷೇಪಗಳು ಬರಬಹುದು, ಏನೇ ಪ್ರಶ್ನೆಗಳು ಬರಬಹುದು. ಆದ್ರೆ ಶಾಸ್ತ್ರ ಏನ್ ಹೇಳ್ತಿದೆ ಅಂತ ಅನ್ನೋದು ಮುಖ್ಯ. ಬೇರೆ ಯಾರೋ ಏನ್ ಹೇಳ್ತಿದ್ದಾರೆ ಅನ್ನೋದಕ್ಕಿಂತ ಶಾಸ್ತ್ರ ಏನ್ ಹೇಳ್ತಿದೆ, ಪ್ರತಿಪಾದನೆ ಮಾಡ್ತಿದೆ ಅಂತ ಅನ್ನೋದು ಮುಖ್ಯ. ಆದ್ರಿಂದ ಅವನಲ್ಲಿ ಎಲ್ಲಾ ಧರ್ಮಗಳನ್ನು ಶಾಸ್ತ್ರ ಪ್ರತಿಪಾದನೆ ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿಯಾದ ವಿರೋಧವೂ ಅವನಲ್ಲಿಲ್ಲ. ಎಲ್ಲಾ ಧರ್ಮಗಳು ಅವನಲ್ಲಿ ಉತ್ಪನ್ನ ಆಗ್ತವೆ ಅಂತದ್ರ ತಾತ್ಪರ್ಯ ಆಗ್ತದೆ. ಇದಕ್ಕೆ ಸಂಬಂಧಿಸಿದಂತೆ ರಾಘವೇಂದ್ರ ಸ್ವಾಮಿಗಳು ಅಣಭಾಷ್ಯದ ವ್ಯಾಖ್ಯಾನ ರೂಪವಾದ ತಮ್ಮ ತತ್ವಮಂಜರಿಯಲ್ಲಿ 33ನೇ ಗದ್ಯ ಭಾಗದಲ್ಲಿ ಒಂದು ಪ್ರಶ್ನೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಭಗವಂತ ಚೇತನನೇ ಆದ್ರೂ ಕೂಡ ಎಲ್ಲಾ ಧರ್ಮಗಳು ಅವನಿಗೆ ಬರಬಹುದು ಅಂತ ನಾವೀಗಾಗಲೇ ಉತ್ತರ ನೋಡಿ ಆಯ್ತು. ರಾಘವೇಂದ್ರ ಸ್ವಾಮಿ ಹೀಗೆ ಕೇಳ್ತಾರೆ, ನಾನು ಅಥಾಪಿ ಅನಂತ ಗುಣ ಹರಿಹಿ ತಸಾಧು. ಇಷ್ಟೆಲ್ಲ ನೀವೇನೇನೋ ಪ್ರತಿಪಾದನೆ ಮಾಡಿದ್ರಿ, ಅಷ್ಟಾದ್ರೂ ಕೂಡ ಭಗವಂತ ಅನಂತ ಗುಣ ಅಂತ ನೀವು ಹೇಳಿದ್ದೇನಿದೆ ಅದು ಸರಿಯಲ್ಲ. ಯಾಕೆ ಸರಿಯಲ್ಲ ಅಂದ್ರೆ, ಹರಿಹಿ ನ ಅನಂತ ಗುಣ ಚೇತನತ್ವ ಚೈತ್ರವತ್ ಅಂತ ಹೀಗೊಂದು ಅನುಮಾನ ಪ್ರಯೋಗ ಮಾಡ್ತೇವೆ ನಾವು. ಭಗವಂತ ಅನಂತ ಗುಣ ಉಳ್ಳವನಲ್ಲ, ಯಾಕೆಂದ್ರೆ ಚೇತನನಾದ್ರಿಂದ. ಈ ಚೈತ್ರ ಅನ್ನುವಂಥ ಚೇತನ, ಚೈತ್ರ ಮೈತ್ರ ಮೊದಲಾದ ಚೇತನರನ್ನ ನಾವು ಈ ಜಗತ್ತಿನಲ್ಲಿ ನೋಡೇ ಇದ್ದೀವಿ. ಇವ್ರು ಯಾರು ಕೂಡ ಅನಂತ ಗುಣ ಉಳ್ಳವರಲ್ಲ. ಅದರಂತೆ ಈ ಭಗವಂತನು ಕೂಡ ಒಬ್ಬ ಚೇತನನಾದ್ರಿಂದ ಅವನು ನಮ್ಮಂತೆ ಅಪರಿಪೂರ್ಣ ಗುಣನೇ ಆಗಿರ್ಬೇಕು, ಅನಂತ ಗುಣ ಆಗಿರುವುದು ಸಾಧ್ಯ ಇಲ್ಲ ಅಂತ ಅವರ ಪ್ರಶ್ನೆ. ಅಥವಾ ಇನ್ನೊಂದು ಅನುಮಾನ ಪ್ರಯೋಗ ಮಾಡಬಹುದು, ಹರಿಹಿ ದೋಷವಾನ್ ಗುಣವತ್ವಾತ್, ಗುಣವುಳ್ಳವನಾದ್ರಿಂದ ಅಂತ. ಈ ಜಗತ್ತಿನಲ್ಲಿ ಗುಣ ಎಲ್ಲೆಲ್ಲಿ ಕಂಡಿವೆಯೋ ಅಲ್ಲೆಲ್ಲ ದೋಷಗಳು ಕೂಡ ಕಂಡಿವೆ. ಚೈತ್ರವತ್ ಇತ್ಯಾದಿ ಯುಕ್ತಿ ವಿರುದ್ಧತ್ವಾತ್. ಚೈತ್ರ ಗುಣವುಳ್ಳವನಾಗಿದ್ದಾನೆ, ಆದ್ರಿಂದ ದೋಷವುಳ್ಳವನು ಆಗಿದ್ದಾನೆ. ಆದ್ರಿಂದ ಪರಮಾತ್ಮನೂ ಕೂಡ ದೋಷವುಳ್ಳವನಾಗಿರ್ಲೇಬೇಕು ಅಂತ ಹೀಗೊಂದು ಅನುಮಾನ ಪ್ರಯೋಗ ಮಾಡಬಹುದು. ಅಂತೂ ಇವೇ ಮೊದಲಾದ ಅನುಮಾನ ಪ್ರಯೋಗಗಳು. ಈ ಅನುಮಾನ ಪ್ರಯೋಗಗಳಿಂದ ಸೂಚಿತವಾದಂತಹ ಯುಕ್ತಿ, ಆ ಯುಕ್ತಿಯಿಂದ ವಿರುದ್ಧವಾಗಿದೆ ಭಗವಂತನ ಸರ್ವಗುಣವತ್ವ, ಸೃಷ್ಟ್ಯಾದಿ ಕರ್ತೃತ್ವ ಅಂತ ಪ್ರಶ್ನೆ ಮಾಡುವರು ತಾತ್ಪರ್ಯ. ಇತರ ಪ್ರಾಪ್ತಂ, ಈ ಪ್ರಶ್ನೆಗೆ ಉತ್ತರ ರೂಪವಾಗಿ ಸರ್ವಧರ್ಮೋಪಪತ್ತೇಶ್ಚ ಅಂತ ಸೂತ್ರ ಹೊರಟಿದೆ. ಅದರ ಅರ್ಥವನ್ನು ಕೂಡ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳಿದ್ದನ್ನ ಆಚಾರ್ಯರು ನಾಯುಕ್ತಂ ತದ್ವದೇಚ್ಯುತಿ ಅಂತ ಇಷ್ಟರಿಂದ ಸಂಗ್ರಹ ಮಾಡಿದ್ದಾರೆ. ಅದರ ತಾತ್ಪರ್ಯ ಏನಂದ್ರೆ, ತತ್ ಹರೇಹೇ ಅನಂತ ಗುಣತ್ವಾದಿಕಂ ನ ಅಯುಕ್ತಂ. ಭಗವಂತನಲ್ಲಿ ಅನಂತ ಗುಣವತ್ವವನ್ನ ಶಾಸ್ತ್ರ ಪ್ರತಿಪಾದನೆ ಮಾಡಿದೆ. ನೀವು ಅದನ್ನ ಯಾವ ಕಾರಣಕ್ಕೂ ಕೂಡ ಅಯುಕ್ತ ಅಂತ ಹೇಳಬಾರದು, ನೀವು ಅದನ್ನು ಯುಕ್ತಿ ವಿರುದ್ಧ ಅಂತ ಹೇಳಬಾರದು. ಅಯುಕ್ತ ಅಂದ್ರೆ ಯುಕ್ತಿ ವಿರುದ್ಧ, ಯುಕ್ತಿ ವಿರುದ್ಧ ಅಲ್ಲ ಇದು. ಕುತಃ, ಯಾಕೆ ಅಂದ್ರೆ, ತತಹರೇಹೇ ನಿರ್ದೋಷ ಸದ್ಗುಣತ್ವಂ. ಪ್ರಶ್ನೆ ಇರೋದು ನಿರ್ದೋಷ ಸದ್ಗುಣತ್ವ ಅನ್ನೋದು ಶಾಸ್ತ್ರದಿಂದ ಪ್ರತಿಪಾದಿತ ಆಗಿದೆಯೋ ಇಲ್ವೋ, ಶಾಸ್ತ್ರದಿಂದ ಪ್ರಮಿತ ಆಗಿದೆಯೋ ಇಲ್ವೋ ಅಂತ ಪ್ರಶ್ನೆ ನಾವು ತಗೋಬೇಕು. ಶಾಸ್ತ್ರದಿಂದ ಪ್ರಮಿತ ಆಗಿಬಿಟ್ರೆ ಮುಗಿದು ಹೋಯ್ತು.
ಯಾವುದು ಶಾಸ್ತ್ರದಿಂದ ಪ್ರಮಿತವಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಯುಕ್ತಿ ವಿರೋಧ ಇದ್ರೂ ಕೂಡ ಆ ಯುಕ್ತಿ ವಿರೋಧವನ್ನು ಲೆಕ್ಕಿಸಬಾರದು ಅಂತ ಶಾಸ್ತ್ರ. ಅದು ಗುಣಾಶ್ರುತಾ ಸುವಿರುದ್ಧಾಶ್ಚ ದೇವೇ ಸಂತ್ಯಶ್ರುತ ಅಪಿ ನೈವಾತ್ರ ಶಂಕಾ ಚಿಂತ್ಯ ಅಚಿಂತ್ಯಾಶ್ಚ ತಥೈವ ದೋಷಾಃ ಶ್ರುತಾಶ್ಚ ನಾದ್ಯೈಃ ತಥಾ ಪ್ರತೀತಾಃ ಇತಿ ಸರ್ವಗುಣೋಪಪತ್ತಿ ಶ್ರುತೇಶ್ಚ ಅಂತ ಆಚಾರ್ಯರು ಆ ಗುಣಾಶ್ರುತಾಃ ಅನ್ನುವಂಥ ಒಂದೇನೋ ವೇದವಾಕ್ಯವನ್ನು ಉದ್ಧರಿಸಿದ್ದಾರೆ. ಅದನ್ನು ರಾಘವೇಂದ್ರ ಸ್ವಾಮಿಗಳು ಗುಣಾಶ್ರುತಾಃ ಇತ್ಯಾದಿಕ ಅಂತ ಹೇಳಿದ್ದಾರೆ. ಈ ಶ್ರುತಿ ಏನು ಹೇಳ್ತಾ ಇದೆ? ಶ್ರುತಿ ವದೇತ್ ಏನು ಹೇಳ್ತಾ ಇದೆ ಅಂದರೆ ನಿರ್ದೋಷ ಅಶೇಷ ಸದ್ಗುಣತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದೆ. ತಥಾ ನ ಅಯುಕ್ತಂ ತತ್ ಉಕ್ತಂ ಪ್ರಮೇಯಂ ಯುಕ್ತಿಹೀನಂ ನ. ನಾವು ಹೇಳಿದ ಪ್ರಮೇಯಕ್ಕೆ ನೀವು ಹೇಳಿದ ಯುಕ್ತಿಯಿಂದ ವಿರೋಧ ಇಲ್ಲ ಅಂತ ಇಷ್ಟು ಮಾತ್ರ ಅಲ್ಲ, ನಿಮ್ಮ ಯುಕ್ತಿ ಅಪ್ರಯೋಜಕ ಅಷ್ಟು ಮಾತ್ರ ಅಲ್ಲ. ನಾವು ಏನು ಪ್ರತಿಪಾದನೆ ಮಾಡ್ತಾ ಇದ್ದೀವಿ ಅದು ಯುಕ್ತಿ ಸಿದ್ಧನೂ ಆಗಿದೆ. ಯುಕ್ತಿ ಸಿದ್ಧವೂ ಆಗಿರೋದ್ರಿಂದ ನಮ್ಗೆ ಯಾವುದೇ ದೋಷ ಇಲ್ಲ ಅಂತ ನಮ್ಮ ತಾತ್ಪರ್ಯ. ನಾವು ಕೂಡ ಯುಕ್ತಿಗಳನ್ನು ಪ್ರತಿಪಾದನೆ ಮಾಡ್ಲಿಕ್ಕೆ ಬರ್ತದೆ ಈ ಭಗವಂತನಲ್ಲಿ. ಏನು ಯುಕ್ತಿಗಳದು ಅದನ್ನು ಇಲ್ಲಿ ಈಗ ಮುಂದೆ ತೋರಿಸ್ತಾ ಇದ್ದಾರೆ. ನಮ್ಮದು ಯುಕ್ತಿ ಸಿದ್ಧವಾಗಿಯೇ ಇದೆ. ಕಿಂತು ಹರಿ ಪ್ರಾಪ್ತಾನಂತ ಗುಣ ತತ್ ಪ್ರೇಪ್ಸುತ್ವೇ ಸತಿ ತತ್ರ ಶಕ್ತತ್ವಾತ್. ಇದೊಂದು ನಾವು ಹೇಳುವಂಥ ಯುಕ್ತಿ. ಆ ಯುಕ್ತಿಯ ತಾತ್ಪರ್ಯ ಏನಂದರೆ ಹರಿ ಭಗವಂತನು ಪ್ರಾಪ್ತಾನಂತ ಗುಣ ಅನಂತ ಗುಣವತ್ವವನ್ನು ಪಡೆದೇ ಇದ್ದಾನೆ. ಹೇಗೆ ಪಡೆದೇ ಇದ್ದಾನೆ? ಗುಣಗಳನ್ನು ಹೇಗೆ ಅವನು ಹೊಂದಿದ್ದಾನೆ ಅಂದರೆ ತತ್ ಪ್ರೇಪ್ಸುತ್ವೇ ಸತಿ. ಆ ಗುಣಗಳನ್ನು ಹೊಂದಬೇಕೆಂಬ ಅಪೇಕ್ಷೆ ಅವನಿಗಿದೆ. ಅಂದರೆ ಈಗ ಹೊಂದಿಲ್ಲ, ಇನ್ನು ಮುಂದೆ ಹೊಂದಬೇಕು ಅಂತ ಅಪೇಕ್ಷೆ ಇದೆ ಅಂತಲ್ಲ, ತಾನು ಗುಣಮಯನಾಗಿರಬೇಕು ಅನ್ನುವಂಥ ಅಪೇಕ್ಷೆ ಅವನಿಗಿದೆ. ಇದು ಪ್ರೇಪ್ಸುತ್ವೇ ಸತಿ ಅಂತ. ಪ್ರೇಪ್ಸು ಅಂದರೆ ಅದನ್ನು ಬಯಸುವವನು ಅಂತ. ಅಂಥ ವ್ಯಕ್ತಿತ್ವ ತನಗಿರ್ಲಿ ಅಂತ ಅವನು ಬಯಸಿದ್ದಾನೆ. ತತ್ರ ಶಕ್ತತ್ವಾತ್, ಮತ್ತೆ ಆ ಗುಣಗಳನ್ನು ಪಡೀಲಿಕ್ಕೆ ಅವನು ಶಕ್ತನೂ ಆಗಿದ್ದಾನೆ. ನಮ್ಮಂಥ ವ್ಯಕ್ತಿಗಳಿಗೆ ಅನಂತ ಗುಣವತ್ತು ಇರಲಿ, ಸರ್ವ ಸ್ವಾತಂತ್ರ್ಯ ಇರಲಿ ಅಂತ ಏನಾದರೂ ಹಂಬಲಗಳು ಮೂಡಬಹುದು. ಆದರೆ ಅದಕ್ಕೆ ಬೇಕಾದ ಶಕ್ತಿ ನಮ್ಮಲ್ಲಿಲ್ಲ. ಅಂಥ ಗುಣಪರಿಪೂರ್ಣವಾದ ವ್ಯಕ್ತಿತ್ವವನ್ನು ಸಂಪಾದನೆ ಮಾಡುವಂಥ ಶಕ್ತಿಯೇ ನಮಗಿಲ್ಲ. ಆದ್ದರಿಂದ ನಮ್ಮ ಕೇಸ್ ಬೇರೆ. ನಮಗೆ ಆ ಶಕ್ತಿ ಇಲ್ಲ, ಅದರಿಂದ ನಮಗೂ ಗುಣಗಳು ಬಂದಿಲ್ಲ. ಪರಮಾತ್ಮನಿಗೆ ಆ ಶಕ್ತಿ ಇರೋದ್ರಿಂದ ಆ ಗುಣಗಳು ಬಂದಿವೆ ಅನ್ನೋದಕ್ಕಿಂತ ಇವೆ ಮೊದಲಿಂದಲೂ. ಆ ಗುಣಗಳನ್ನು ಪಡೆದುಕೊಳ್ಳುವ ಶಕ್ತಿ ಅಂತ ಹೇಳೋದಕ್ಕಿಂತ ಅದನ್ನು ಇರಿಸಿಕೊಳ್ಳುವ ಶಕ್ತಿ. ಈಗಾಗಲೇ ಗುಣಮಯವಾದ ವ್ಯಕ್ತಿತ್ವ ಅವನಲ್ಲಿ ಏನಿದೆ ಅದನ್ನು ಇರಿಸಿಕೊಳ್ಳುವ ಶಕ್ತಿ ಅವನಲ್ಲಿದೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಇದು ನಾವು ನಿಮಗೆ ಹೇಳಬಹುದಾದಂಥ ಯುಕ್ತಿ. ನಮ್ಮ ಸಿದ್ಧಾಂತದ ಪರವಾಗಿ ನಿಮಗೆ ನಾವು ಹೇಳಬಹುದಾದಂಥ ಯುಕ್ತಿ ಇದು. ಹರಿಹಿ ಸದಾ ತ್ಯಕ್ತಾಶೇಷ ದೋಷ. ಇನ್ನೊಂದು ಅನುಮಾನ ಪ್ರಯೋಗ ಮಾಡ್ತೀವಿ. ಹರಿಹಿ ಅಂತ ಪಕ್ಷ. ತ್ಯಕ್ತಾಶೇಷ ದೋಷ, ಎಲ್ಲ ರೀತಿಯಾದಂಥ ದೋಷಗಳನ್ನು ಕೂಡ ಅವನು ಕಳ್ಕೊಂಡಿದ್ದಾನೆ. ಯಾಕೆ ಅಂದರೆ ತಜ್ಜಿಹಾಸುತ್ವೇ ಸತಿ. ದೋಷಗಳು ತನ್ನಲ್ಲಿರಬಾರದು ಅಂತಲೇ ಅವನ ಆಲೋಚನೆ ಇದೆ. ಆಲೋಚನೆ ಇದ್ದು ತತ್ರ ಶಕ್ತತ್ವಾತ್. ಆ ದೋಷಗಳನ್ನು ಇಲ್ಲದೇ ಇರುವಂತೆ ತನ್ನ ವ್ಯಕ್ತಿತ್ವವನ್ನು ಇಟ್ಕೊಳ್ಳುವುದರಲ್ಲಿ ಅವನು ಸಮರ್ಥನೆ ಆಗಿದ್ದಾನೆ. ಇದನ್ನು ಇನ್ನೊಂದು ಅನುಮಾನ ಪ್ರಯೋಗ. ಇದು ಸಾಮಾನ್ಯ ವ್ಯಾಪ್ತಿ. ಇದು ಸಾಮಾನ್ಯ ವ್ಯಾಪ್ತಿಯ ಚೈತ್ರತ್ವಾತ್ ಅಂತ. ಈಗ ಚೈತ್ರನಲ್ಲಿ ಯಾವುದನ್ನ ಪಡ್ಕೊಳ್ಬೇಕು ಅಂತ ಅಪೇಕ್ಷೆ ಇರ್ತದೋ ಮತ್ತೆ ಅದರಲ್ಲಿ ಶಕ್ತಿನೂ ಅವನಿಗಿರ್ತದ, ಅದನ್ನು ಪಡ್ಕೊಂಡೇ ತೀರ್ತಾನೆ. ಅನಂತಗುಣ, ಇಲ್ಲಿ ನಾವು ಉದಾಹರಣೆ ಹೇಳಬೇಕಾದ್ರೆ ಗುಣ ಉಳ್ಳವನೇ ಚೈತ್ರ ಆಗಬೇಕಾಗಿಲ್ಲ. ಚೈತ್ರ ನಮ್ಮಂತೆ ಸಾಧಾರಣ ಗುಣ ಉಳ್ಳವನಾದ್ರೂ ತೊಂದರೆ ಇಲ್ಲ. ಆದರೆ ಏನನ್ನ ಪಡ್ಕೋಬೇಕು ಅಂತ ಅವನಿಗೆ ಅಪೇಕ್ಷೆ ಇದ್ದು
ಅದರಲ್ಲಿ ಶಕ್ತಿ ಇದ್ದ ಮೇಲೆ ಅವನು ಅದನ್ನು ಪಡ್ಕೊಂಡೇ ಪಡ್ಕೋತಾನೆ. ಈಗೊಂದು ಸಾಮಾನ್ಯ ವ್ಯಾಪ್ತಿಯನ್ನು ಇಟ್ಕೋಬೇಕು. ಮತ್ತೆ ಯಾವುದೋ ಒಂದನ್ನು ನಿವಾರಿಸಿಕೊಳ್ಳುವಂತಹ ಅಪೇಕ್ಷೆ ಇದ್ದು ಆ ನಿವಾರಿಸಿಕೊಳ್ಳುವ ಶಕ್ತಿ ಇದ್ದರೆ ಅವನದನ್ನು ನಿವಾರಿಸ್ಕೋತಾನೆ ಅಂತದ್ರ ತಾತ್ಪರ್ಯ. ಸಾಮಾನ್ಯ ವ್ಯಾಪ್ತಿ ಅಂತ ನಾವು ಸಾಮಾನ್ಯದ ದೃಷ್ಟಾನುಮಾನ ಅಂತೆಲ್ಲ ಹಿಂದೆ ಬಂದಿವೆ. ಆದ್ರಿಂದ ಅನಂತ ಗುಣವುಳ್ಳಂತಹ ಸರ್ವದೋಷರಹಿತನಾದ ಮತ್ತೊಬ್ಬ ವ್ಯಕ್ತಿ ನಿಮಗೆ ದೃಷ್ಟಾಂತ ಇಲ್ಲ ಅಂತ ನೀವು ನಮಗೆ ಪ್ರಶ್ನೆ ಮಾಡುವ ಅಗತ್ಯ ಇಲ್ಲ. ಸಾಮಾನ್ಯತ್ವ ದೃಷ್ಟಾನುಮಾನದಿಂದ ಇದೆಲ್ಲವೂ ನಿರ್ವಾಹ್ಯ ಆಗಿದೆ. ನಾವಿದನ್ನು ನಿರ್ವಹಿಸಬಹುದು. ಪ್ರಾಚೀನ ಯುಕ್ತಿಸ್ತು ಉಕ್ತಶ್ರುತಿ ಯುಕ್ತಿ ಬಾಧಿತ ಇತಿ ಭಾವ. ನೀವು ಹೇಳಿರುವಂತಹ ಯುಕ್ತಿಗಳೇನಿವೆ ಅವೆಲ್ಲ ನಾವು ತೋರಿಸಿಕೊಟ್ಟಿರುವಂತಹ ಯುಕ್ತಿಗಳಿಂದ ಬಾಧಿತ ಆಗಿ ಹೋಗಿವೆ. ಅದಕ್ಕೆ ಯಾವ ಅರ್ಥವೂ ಇಲ್ಲ. ಈಗ ನಾವೊಂದು ಶ್ರುತಿ ಏನು ಹೇಳಿದ್ವಲ್ಲ ಅದರ ಅರ್ಥ ಏನಂದ್ರೆ ಗುಣಾಶ್ರುತಾ ಸುವಿರುದ್ಧಾ. ದೇವೇ ಭಗವಂತನಲ್ಲಿ ಗುಣಗಳಿವೆ. ಎಂಥ ಗುಣಗಳು ಅಂದ್ರೆ ಸುವಿರುದ್ಧಾ. ಲೋಕದ ದೃಷ್ಟಿಯಿಂದ ಯಾವ ಗುಣಗಳು ವಿರುದ್ಧ ಅಂತ ನಿಮಗೆ ಕಾಣಿಸ್ತಾವಲ್ಲ ಅಂಥ ಗುಣಗಳೆಲ್ಲ ಅವನಲ್ಲಿ ಇದ್ದೇ ಇವೆ. ಅಣುತ್ವ ಮಹತ್ವ ಮೊದಲಾದದ್ದೆಲ್ಲ ವಿರುದ್ಧವಾಗಿ ಕಾಣಿಸಿದ್ರು ಅವು ಪರಮಾತ್ಮನಲ್ಲಿದೆ. ಮತ್ತೆ ಬೇರೆ ಎಲ್ಲೂ ಶಾಸ್ತ್ರದಲ್ಲಿ ಸಂತಿ ಅಶ್ರುತಾಹ, ಬೇರೆ ಎಲ್ಲೂ ಶಾಸ್ತ್ರದಲ್ಲಿ ಬಂದಿಲ್ಲದೆ ಇರಬಹುದು. ಆದರೆ ರಮಾದೇವಿಗೆ ಗೊತ್ತಿರುವ ಗುಣಗಳು ಇವೆ ಕೆಲವು. ಬೇರೆ ಶಾಸ್ತ್ರದಲ್ಲಿ ಇಲ್ಲದೆ ಹೋದ್ರೂ ಕೂಡ ರಮಾದೇವಿಗೆ ಆ ಭಗವಂತನ ಕೆಲವು ಗುಣಗಳ ಬಗ್ಗೆ ಗೊತ್ತಿದೆ. ಮತ್ತೆ ಬೇರೆ ಶಾಸ್ತ್ರದಲ್ಲಿ ಎಲ್ಲೂ ಹೇಳದೇ ಇರುವಂಥ ಮತ್ತೆ ರಮಾದೇವಿಗೂ ಗೊತ್ತಿಲ್ಲದೆ ಇರುವಂತಹ ಗುಣಗಳು ಇವೆ. ಸಂತಿ ಅಶ್ರುತಾಹ ಅಪಿ ನೈವ ಅತ್ರ ಶಂಕಾ. ಇದ್ರ ಬಗ್ಗೆ ಸಂಶಯ ಬೇಡ. ಮತ್ತೆ ನಮಗೆ ಈ ಜಗತ್ತಿನಲ್ಲಿ ಅನೇಕ ದೋಷಗಳ ಬಗ್ಗೆ ಗೊತ್ತಿವೆ. ಚಿಂತ್ಯಾಹ ದೋಷಾಹ, ಆ ಯಾವ ದೋಷವೂ ಭಗವಂತನಲ್ಲಿಲ್ಲ. ಮತ್ತೆ ನಮಗೆ ಗೊತ್ತಿಲ್ಲದೆ ಇರುವ ಕೆಲವು ದೋಷಗಳು ಆ ಭಗವಂತನಲ್ಲಿಲ್ಲ. ದೋಷ ಅಂತ ನೀವು ಯಾವುದನ್ನ ತಿಳಿದಿದ್ದೀರಿ ಅಂಥ ದೋಷಗಳಂತೂ ಇಲ್ಲವೇ ಇಲ್ಲ. ಅದಕ್ಕೆ ವಿರುದ್ಧವಾಗಿ ಬೇರೆ ದೋಷಗಳು ಭಗವಂತನಲ್ಲಿಲ್ಲ. ಹೀಗೆ ನಮ್ಮ ತಾತ್ಪರ್ಯ. ಶ್ರುತಾಶ್ಚ ನ ಅಜ್ಞೈಹಿ ತಥಾ ಪ್ರತೀತಾಹ. ಅಜ್ಞರಿಗೆ ತಿಳಿದು ಬರುವಂತಹ ಉತ್ಪತ್ತಿಯಾದಿ ದೋಷಗಳು. ಅಜ್ಞರು ಭಗವಂತನಿಗೆ ಉತ್ಪತ್ತಿ ಇದೆ ಅಂತೆಲ್ಲ ತಿಳಿದಿರ್ತಾರೆ. ಅಂಥ ಯಾವ ದೋಷವೂ ಭಗವಂತನಲ್ಲಿಲ್ಲ ಅಂತ ಶಾಸ್ತ್ರ ಇದು ಪ್ರತಿಪಾದನೆ ಮಾಡಿದೆ, ಈ ವೇದವಾಕ್ಯ. ಆದ್ದರಿಂದ ಭಗವಂತನನ್ನ ನೀವು ಬೇರೆ ಯಾವುದೋ ಯುಕ್ತಿಯಿಂದ ಅಲ್ಪ ಗುಣವಾನ್ ದೋಷವಾನ್ ಅಂತ ಪ್ರತಿಪಾದನೆ ಮಾಡಿದರೆ ಅದೆಲ್ಲ ವಿರುದ್ಧ ಆಗ್ತದೆ. ಸರಿಯಾ? ಮುಂದೆ 35ನೇ ಗದ್ಯ ಭಾಗದಲ್ಲಿ ಪಾದಾರ್ಥಂ ಉಪಸಂಹರತಿ ಅಂತ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು. ಇಲ್ಲಿಯವರೆಗೆ ಈ ಪಾದದಲ್ಲಿ ಏನೇನನ್ನು ಹೇಳಿದ್ದಾರಲ್ಲ ಆ ಪಾದದ ಸಕಲ ಅರ್ಥವನ್ನು ಕೂಡ ಇಲ್ಲಿ ಉಪಸಂಹಾರ ರೂಪದಿಂದ ತಗೋತಾ ಇದ್ದಾರೆ. ನಾಯುಕ್ತಮ್ ಅನ್ನೋ ಮಾತಿನಿಂದಲೇ ಅದು ನಮ್ಗೆ ಗೊತ್ತಾಗ್ತದೆ. ಒಟ್ಟಾರೆ ನಾಯುಕ್ತಮ್ ಅಂತ ಅನ್ನೋದು ಅನೇಕ ಅರ್ಥಗಳನ್ನ ಹೊರಹೊಮ್ಮಿಸಬಲ್ಲಂತಹ ಒಂದು ವಿಶಿಷ್ಟವಾದ ಮಾತು. ತದ್ವದೇ ಶ್ರುತಿ ತದ್ ಅಂತಿದೆಯಲ್ಲ, ತತ್ ಅಂದ್ರೆ ತಸ್ಮಾತ್ ಪೂರ್ವವಾದ್ಯುಕ್ತ ಯುಕ್ತೀನಾಂ ಸಿದ್ಧಾಂತ ಯುಕ್ತಿ ಶ್ರುತಿ ಬಾಧಿತತ್ವಾತ್. ಇಲ್ಲಿ ತತ್ ಅಂದ್ರೆ ಅದನ್ನು ಅಂತ ಅರ್ಥ ಅಲ್ಲ. ಕೆಲವು ಸರಿ ಅದನ್ನು ಅಂತ ಅರ್ಥ ಮಾಡಿದ್ವಿ ಈ ಹಿಂದೆ. ಈಗಿಲ್ಲಿ ಅದನ್ನು ಅಂತ ಅರ್ಥ ಅಲ್ಲ ತತ್ ಅಂದ್ರೆ. ಹೊರತು ತತ್ ಅಂದ್ರೆ ಆ ಕಾರಣದಿಂದ ಅಂತ ಅರ್ಥ. ಏನು ಆ ಕಾರಣದಿಂದ? ಯಾವ ಕಾರಣದಿಂದ ಅಂದ್ರೆ ಈಗ ಪೂರ್ವ ಪಕ್ಷಿಗಳು, ಪೂರ್ವವಾದಿಗಳು ಅಂದ್ರೆ ಪೂರ್ವ ಪಕ್ಷಿಗಳು, ಅವರು ಪ್ರತಿಪಾದನೆ ಮಾಡಿ ಅವರು ತೋರಿಸಿಕೊಟ್ಟಿರುವಂತ ವಿರೋಧಗಳು ಏನಿವೆ, ಯುಕ್ತಿ ವಿರೋಧಗಳು, ಅವೆಲ್ಲವೂ ಕೂಡ ಸಿದ್ಧಾಂತಿಗಳು ಹೇಳಿದಂಥ ಶ್ರುತಿಗಳು ಮತ್ತು ಆ ಶ್ರುತಿ ಅನುಸಾರಿಯಾದ ಯುಕ್ತಿಗಳು. ಆ ಯುಕ್ತಿಗಳಿಂದ ಪ್ರತಿವಾದಿಗಳು ಹೇಳಿದ ಯುಕ್ತಿಗಳೆಲ್ಲ ಬಾಧಿತ ಆಗಿವೆ. ಸರಿಯಾ? ಆ ಬಾಧಿತ ಆಗಿರುವುದರಿಂದ ಅಂತ ಅರ್ಥ. ಬಾಧಿತ ಆಗಿರುವುದರಿಂದ ಮುಂದೆ ಏನು ಅಂದ್ರೆ
ಭಗವತಃ ಸರ್ವಕರ್ತೃತ್ವಾದ್ಯನಂತ ಗುಣವತ್ವ ಬೋಧಿಕಾ ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ. ಯಾವ ಭಗವಂತನ ಈ ಜಗತ್ತೆಲ್ಲವೂ ಹುಟ್ಟಿತೋ, ಏನು ಜಾತಾನಿ ಜೀವಂತೆ, ಹುಟ್ಟಿದ ಮೇಲೆ ಯಾವ ಭಗವಂತನಿಂದಲೇ ಈ ಜಗತ್ತು ನಡೀತದೋ, ಕೊನೆಗೆ ಎಲ್ಲಿ ಅವನನ್ನು ಹೋಗಿ ಸೇರ್ತಾವೋ ಅಂತೆಲ್ಲ ಒಂದು ತೈತ್ರಿಯ ಉಪನಿಷತ್ತಿನ ಮಾತೇನಿದೆ, ಇದು ಭಗವಂತನಲ್ಲಿ ಸರ್ವಕರ್ತೃತ್ವಾದ್ಯನಂತ ಗುಣವತ್ವವನ್ನು ಬೋಧನೆ ಮಾಡುವ ಶ್ರುತಿ ಇದು. ಆ ಶ್ರುತಿಯು ನ ಯುಕ್ತಿ ವಿರುದ್ಧಂ ವದೇತ್, ಯುಕ್ತಿ ವಿರುದ್ಧವಾದ ಯಾವ ಸಂಗತಿಯನ್ನು ಅದು ಪ್ರತಿಪಾದನೆ ಮಾಡೋದಿಲ್ಲ ಅಂತ ಅದರ ತಾತ್ಪರ್ಯ. ಯುಕ್ತಿ ವಿರುದ್ಧಂ ನ ವದೇತ್. ಶ್ರುತಿ ಇತಿ ಏಕವಚನಂ ಅರ್ಥೈಕ್ಯಾಭಿಪ್ರಾಯೇಣ. ನಾಯುಕ್ತಂ ತದ್ವದೇ ಶ್ರುತಿ ಅಂತ ಹೇಳ್ತಿದ್ದೀರಲ್ಲ, ಅಲ್ಲಿ ಏಕವಚನ ಯಾಕೆ ಪ್ರಯೋಗ ಮಾಡಿದ್ದೀರಿ ಅಂತ ಏನಾದ್ರು ಒಂದು ಸಂಶಯ ಬರ್ಬೋದು ನಮಗೆ. ಏಕವಚನದ ತಾತ್ಪರ್ಯ, ವಸ್ತುತವಾಗಿ ಶ್ರುತಿಗಳು ಅನೇಕನೇ ಇವೆ, ಆದರೂ ಏಕವಚನವನ್ನು ಯಾಕೆ ಹೇಳ್ತಿದ್ದಾರೆ ಅಂದರೆ ಅರ್ಥೈಕ್ಯಾಭಿಪ್ರಾಯಣ. ಎಲ್ಲ ಶ್ರುತಿಗಳು ಕೂಡ ಒಂದೇ ತಾತ್ಪರ್ಯವುಳ್ಳವುಗಳು. ಸರ್ವೋತ್ಕರ್ಷೇ ದೇವದೇವಸ್ಯ ವಿಷ್ಣು ಮಹಾ ತಾತ್ಪರ್ಯಂ ನೈವ ಚಾನ್ಯತ್ರ ಸತ್ಯಂ ಅಂತ ಹಿಂದೆ ತೈತ್ರಿಯ ಉಪನಿಷತ್ನಲ್ಲಿ ಬಂದಿದೆ. ಭಗವಂತನ ಸರ್ವೋತ್ಕರ್ಷವನ್ನು ಪ್ರತಿಪಾದನೆ ಮಾಡುವುದರಲ್ಲೇ ಎಲ್ಲ ಶಾಸ್ತ್ರಗಳಿಗೂ ತಾತ್ಪರ್ಯ ಅಂತ. ಹೀಗೆ ಅರ್ಥೈಕ್ಯ ಇರುವುದರಿಂದ ತದ್ವದೇತ್ ಶ್ರುತಿ ಅಂತ ಆಚಾರ್ಯರು ಏಕವಚನ ಪ್ರಯೋಗ ಮಾಡಿದ್ದಾರೆ. ಅದೇನು ದೋಷಕರ ಅಲ್ಲ. ಅದನ್ನ ವೇದವ್ಯಾಸರೇ ಪ್ರಯೋಗ ಮಾಡಿ ತೋರಿಸಿದ್ದಾರೆ ಆ ಥರ. ಅದೇಲ್ಲಿ ಪ್ರಯೋಗ ಬಂದಿದೆ ಅಂದ್ರೆ ಅರ್ಥೈಕ್ಯ ಅಭಿಪ್ರಾಯಣ ಏಕವಚನವನ್ನು ಪ್ರಯೋಗ ಮಾಡುವುದು ಬೇರೆ ಕಡೆ ಎಲ್ಲಿ ಕಂಡಿದೆ ಅಂದ್ರೆ ಅದಕ್ಕೊಂದು ದೃಷ್ಟಾಂತ ತೋರಿಸ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಪುನಸ್ತಸ್ಯಾರ್ಥವಿತ್ತಯೇ ಚಕಾರ ಬ್ರಹ್ಮಸೂತ್ರಾಣಿ ಅಂತ. ಇದು ಯಾವುದೋ ಸ್ಕಂದ ಪುರಾಣದ ಯಾವುದೋ ಒಂದು ಪುರಾಣದ ಮಾತು. ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಆರಂಭದಲ್ಲೇ ಇದನ್ನು ಉದ್ಧರಿಸಿದ್ದಾರೆ. ಅದನ್ನು ರಾಘವೇಂದ್ರ ಸ್ವಾಮಿ ನೆನಪು ಮಾಡ್ಕೋತಿದ್ದಾರೆ. ಎಲ್ಲ ಋಗಾದಿ ವೇದಗಳನ್ನು ಭಗವಂತ ವ್ಯಕ್ತ ಮಾಡಿದೆ. ಮತ್ತೆ ತಸ್ಯಾರ್ಥವಿತ್ತಯೇ, ಆ ವೇದಾದಿಗಳ ಅರ್ಥವನ್ನು ನಿರ್ಣಯ ಮಾಡಲಿಕ್ಕಾಗಿ ಚಕಾರ ಬ್ರಹ್ಮಸೂತ್ರಾಣಿ, ಬ್ರಹ್ಮಸೂತ್ರಗಳನ್ನ ರಚನೆ ಮಾಡಿದೆ. ತಸ್ಯ ಅಂತಿದೆ ಅಲ್ಲಿ, ಆ ವೇದದ ಅಂತ. ಅದು ಆ ವೇದ ಅಂತ ಹೇಗೆ ಹೇಳ್ತೀರಿ, ಬಹುವಚನ ಹೇಳಬೇಕಲ್ವಾ ಅಂತ ಪ್ರಶ್ನೆಗೆ ಅವಕಾಶ ಇಲ್ಲ. ಯಾಕೆಂದ್ರೆ ಆ ವೇದವನ್ನ ಏಕವಚನದಿಂದ ಹೇಳುವುದು ಯಾಕೆ ಅಂದ್ರೆ ಎಲ್ಲ ಸಕಲ ವೇದಕ್ಕೂ ಒಂದು ತಾತ್ಪರ್ಯ ಇದೆ ಅಂತ. ಹೀಗೆ ವ್ಯಾಸರೇ ಪ್ರಯೋಗ ಮಾಡಿರುವಾಗ ಆಚಾರ್ಯರು ಕೂಡ ಹಾಗೆ ಪ್ರಯೋಗ ಮಾಡಿದ್ದಾರೆ ಅಂತ ನಾವು ತಿಳಿಬಹುದು. ಅಲ್ಲಿಗೆ 2ನೇ ಅಧ್ಯಾಯದ ಮೊದಲ ಈ ಪಾದ ಸಮಾಪ್ತವಾಗಿದೆ. ಇದು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತಸ್ಯ ಬ್ರಹ್ಮಸೂತ್ರಾಣ ಭಾಷ್ಯಸ್ಯ ವಿವೃತೌ ರಾಘವೇಂದ್ರ ಯತಿಕೃತಾಯಾಂ ತತ್ವಮಂಜರಿಯಾಂ ದ್ವಿತೀಯಾಧ್ಯಾಯಸ್ಯ ಪ್ರಥಮಪಾದಃ ಅಕ್ಷಯ ತೃತೀಯ ದಿವಸೆ ಸಮಾಪ್ತಿಂ ಪ್ರಾಪ್ನೋತಿ.